Hello students. So in the previous video I explained one problem related to the estimation of working capital where we are considering the current assets and current liabilities, and now in this video I'm continuation of that. I'm explaining you one more variety of problem under this method only. So let's start the video. See here, this is the problem. The problem is from your textbook only, illustration 7. See here. Following is the cost structure of product M. You are required to find out working capital requirement. So following information is related to a cost structure, that is nothing but what, for the manufacturing of called product M. So what are the costs incurred by the company? That information they have given here. So you have to follow all this information, and you have to find out the working capital requirement of the company. Okay, so see here, elements of cost. So elements of cost are nothing but what? So what are the expenses incurred by the company for manufacturing a product? Okay, so what are the information they have provided related to the costs here? Raw material, direct labor, overheads. Okay, another side, amount per unit, that is nothing but what? Here also they are going to give the units that they have manufactured or that they want to sell. Okay, so ಎಷ್ಟು ಯೂನಿಟ್ಸ್ ಅವ್ರು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಅಥವಾ ಎಷ್ಟು ಯೂನಿಟ್ಸ್ ಅವ್ರು ಸೇಲ್ ಮಾಡಿದ್ದಾರೆ ಅಂಥೇಳಿ ಅದನ್ನು ಆ್ಯಕ್ಟಿವಿಟಿ ಅಥವಾ ಪ್ರೊಡಕ್ಷನ್ ಅಂತ ಹೇಳಿ ಕೊಡ್ತಾರೆ ನಿಮಗೆ. ಹಂಗೆ ಅದು ಏನು ಕೊಟ್ಟಿರ್ತಾರಲ್ರಿ, 1 ಯೂನಿಟ್ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಏನೇನು ಎಕ್ಸ್ಪೆನ್ಸಸ್ ಮಾಡಿದ್ದಾರೆ. ಸೊ ವಾಟ್ ಆರ್ ದ ಎಕ್ಸ್ಪೆನ್ಸಸ್ ದೇ ಹ್ಯಾವ್ ಮೇಡ್? ದ ರಾ ಮೆಟೀರಿಯಲ್ಸ್. ಎಸ್, ಸೊ ರಾ ಮೆಟೀರಿಯಲ್ ಇಸ್ ದ ಫಾರ್ಮೋಸ್ಟ್. ನೆಕ್ಸ್ಟ್ ಈಸ್ ವಾಟ್? ಇನ್ ದ ಕನ್ವರ್ಷನ್ ಪ್ರಾಸೆಸ್ ದ ಲೇಬರ್ಸ್ ವಿಲ್ ಎಂಟರ್ ದೇರ್. ಓಕೆ, ಅದನ್ನು ಕನ್ವರ್ಟ್ ಮಾಡಬೇಕು, ಫಿನಿಶ್ಡ್ ಗೂಡ್ಸ್ ಆಗಿ ಕನ್ವರ್ಟ್ ಮಾಡಬೇಕಂದ್ರೆ ಲೇಬರ್ಸ್ ಹೆಲ್ಪ್ ಬೇಕೇ ಬೇಕು. ಅವರಿಗೆ ನಾವೇನು ಪೇಮೆಂಟ್ ಮಾಡ್ತೀವಿ? ವೇಜಸ್ ಪೇಮೆಂಟ್ ಮಾಡ್ತೀವಿ. ಅದನ್ನು ಕನ್ಸಿಡರ್ ಮಾಡಿದ್ದಾರೆ. Next is your overheads. Overheads are nothing but what? Other kind of expenses. It may be power, fuel, electricity. So any other kind of expenses. So ಇಷ್ಟೆಲ್ಲ ಏನೇನು ಎಕ್ಸ್ಪೆನ್ಸಸ್ ಮಾಡಿದಾರಲ್ಲ ಅಷ್ಟನ್ನು ಕನ್ಸಿಡರ್ ಮಾಡಿ ಅದು ಟೋಟಲ್ ಕಾಸ್ಟ್ ಅಂತ ಅದನ್ನು ಇಟ್ಕೋತಾರೆ. ಅದಕ್ಕೆ ಏನು ಮಾಡ್ತಾರೆ? ಪ್ರಾಫಿಟ್ ಆ್ಯಡ್ ಮಾಡಿ, and they will add the profit and sell in the market. Okay, so that structure they have given here. ಸೊ ಇಲ್ಲಿ ನಿಮಗೆ ಕಾಣಿಸೋದಿಲ್ಲ ಎಲಿಮೆಂಟ್ಸ್ ಆಫ್ ಕಾಸ್ಟ್ ಮತ್ತು ಅಮೌಂಟ್ ಪರ್ ಯೂನಿಟ್. ಅಂದ್ರೆ ಈ ಪ್ರಾಡಕ್ಟ್ ತಯಾರು ಮಾಡಲಿಕ್ಕೆ ಏನೇನು ಕಂಪನಿ ಎಕ್ಸ್ಪೆನ್ಸ್ ಮಾಡಿದ್ದಾರೆ, ಎಷ್ಟು ಮಾಡಿದ್ದಾರೆ, ಪರ್ ಯೂನಿಟ್ ಬೇಸಿಸ್ ಮೇಲೆ ಕೊಟ್ಟಿದ್ದಾರೆ. ಒಂದು ಯೂನಿಟಿಗೆ ಎಷ್ಟು ಎಕ್ಸ್ಪೆನ್ಸ್ ಮಾಡಿದ್ದಾರೆ, ಆಮೇಲೆ ಒಂದು ಯೂನಿಟ್ದು ಕಾಸ್ಟ್ ಪ್ರೈಸ್ ಎಷ್ಟು, ಸೆಲ್ಲಿಂಗ್ ಪ್ರೈಸ್ ಎಷ್ಟು ಅಂತ ಕೊಟ್ಟಿದ್ದಾರೆ. ಐ ಹೋಪ್ ಯು ಆರ್ ಗೆಟ್ಟಿಂಗ್ ದ ಡಿಫರೆನ್ಸ್ ಬಿಟ್ವೀನ್ ಕಾಸ್ಟ್ ಪ್ರೈಸ್ ಆ್ಯಂಡ್ ಸೆಲ್ಲಿಂಗ್ ಪ್ರೈಸ್. ಕಾಸ್ಟ್ ಪ್ರೈಸ್ ಈಸ್ ನಥಿಂಗ್ ಬಟ್ ಫಾರ್ ದ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಪ್ರಾಡಕ್ಟ್ ವಾಟ್ ಆರ್ ದ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ದ ಕಂಪನಿ. ಒಂದು ಪ್ರಾಡಕ್ಟನ್ನು ತಯಾರು ಮಾಡಲಿಕ್ಕೆ ಕಂಪನಿ ಏನೇನು ವೆಚ್ಚ ಮಾಡಿದ್ದಾರೆ, ಸೊ ಎಕ್ಸ್ಪೆನ್ಸಸ್. ಸೊ ಏನು ವೆಚ್ಚ ಮಾಡಿದಾರಲ್ಲ ಅದನ್ನು ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ, ದ್ಯಾಟ್ ಈಸ್ ದ ಕಾಸ್ಟ್. ಓಕೆ, ಆ ಕಾಸ್ಟಿಗೆ ಏನು ಮಾಡ್ತಾರೆ, ಅಷ್ಟೆಲ್ಲ ಅವರು ವರ್ಕ್ ಮಾಡಿದ್ದಾರೆ ಅಂದಮೇಲೆ ದೇ ಹ್ಯಾವ್ ಟು ಗೆಟ್ ಸಮಥಿಂಗ್ ಇನ್ ರಿಟರ್ನ್, ಇಸ್ ಇಟ್? ಸೊ ವಾಟ್ ಈಸ್ ದ್ಯಾಟ್? ದ್ಯಾಟ್ ಈಸ್ ದರ್ ಪ್ರಾಫಿಟ್. ಓಕೆ, ಅದಕ್ಕೆ ಏನು ಮಾಡ್ತಾರೆ ಅವರು? ಕಾಸ್ಟ್ ಪ್ರೈಸಿಗೆ ತಮ್ಮದು ಪ್ರಾಫಿಟ್ ಆ್ಯಡ್ ಮಾಡ್ತಾರೆ. ಪ್ರಾಫಿಟ್ ಆ್ಯಡ್ ಮಾಡಿದ್ಮೇಲೆ ಅದು ಏನಾಗ್ತದೆ? ಸೆಲ್ಲಿಂಗ್ ಪ್ರೈಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಓಕೆ, ಸೊ ದ ಸೆಲ್ಲಿಂಗ್ ಪ್ರೈಸ್ ಇಸ್ ಡಿಫ್ರೆಂಟ್, ದ ಕಾಸ್ಟ್ ಪ್ರೈಸ್ ಇಸ್ ಡಿಫ್ರೆಂಟ್. ಸೊ ಆಫ್ಟರ್ ಆ್ಯಡಿಂಗ್ ದ ಪ್ರಾಫಿಟ್, that the cost will become increased there. Then what happens? That price will be available in the market. That is that price they are going to sell in the market. That is called selling price. Okay, so selling price cost price difference ಅಂದ್ರೆ ಒಂದೇ ರೀ. ಕಾಸ್ಟ್ ಪ್ರೈಸ್ನಾಗ ಪ್ರಾಫಿಟ್ ಇನ್ಕ್ಲೂಡ್ ಇರಂಗಿಲ್ಲ, ಸೆಲ್ಲಿಂಗ್ ಪ್ರೈಸ್ನಾಗ ಪ್ರಾಫಿಟ್ ಇನ್ಕ್ಲೂಡ್ ಇರ್ತದೆ. ಓಕೆ, ಸೊ ಸಿ ಹಿಯರ್ elements of cost. First is raw material. What is the per unit cost of raw material? 70 rupees. For the direct labor, 40 rupees. Overheads, 60 rupees. Okay, so 70, 40, 60. ಅಷ್ಟು ಕೂಡಿಸಿದ್ರೆ ಟೋಟಲ್ ಕಾಸ್ಟ್ ಎಷ್ಟಾಯಿತು? 170. Okay, 170 is the total, that is the cost price. Cost price of this M product is 170. But what is the selling price? How we will get to know? When we see this profit. ಪ್ರಾಫಿಟ್ ಎಷ್ಟು ಆ್ಯಡ್ ಮಾಡ್ಯಾರ ರೀ? 30 rupees ಆ್ಯಡ್ ಮಾಡಿದ್ದಾರೆ. ಸೊ ಈಗ 170 + 30 ಅಂದ್ರೆ ಪ್ರಾಡಕ್ಟ್ ಕಾಸ್ಟ್ ಎಷ್ಟು ಆದಂಗೆ ಆಯಿತು, ಅದರ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಮಾಡ್ದಂಗೆ ಆಯಿತು? 200. ಓಕೆ, ಸೊ 200 is the ಪ್ರಾಡಕ್ಟ್ ಕಾಸ್ಟ್ ದ್ಯಾಟ್ ದೇ ಆರ್ ಡಿಸ್ಪ್ಯಾಚಿಂಗ್ ಇನ್ ದ ಮಾರ್ಕೆಟ್. ಅಂದ್ರೆ ಮಾರ್ಕೆಟಿಗೆ ಕಳಿಸೋ ಪ್ರೈಸ್ ಎಷ್ಟು ಅಂದ್ರೆ
200. ಸಿ ಇಷ್ಟು ಇನ್ಫಾರ್ಮೇಷನ್ ಅಲ್ಲದೆ ಮತ್ತೊಂದಿಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಸಿ ದ ಫಾಲೋಯಿಂಗ್ ಫರ್ದರ್ ಪರ್ಟಿಕ್ಯುಲರ್ಸ್ ಆರ್ ಅವೈಲೇಬಲ್. ಸಿ about the time period they are giving here. See, raw materials are in stock on an average for 1 month. Raw material storage ಎಷ್ಟು ಟೈಮ್ ಪೀರಿಯಡ್ ತೊಗೊಂಡಾರಂದ್ರೆ 1 ಮಂತ್. 1 ಮಂತನ ರಾ ಮೆಟೀರಿಯಲ್ ಸ್ಟೋರೇಜ್ ಆಗಿರ್ತಾವೆ. ಓಕೆ, ಅಂದ್ರೆ ಟೈಮ್ ಪೀರಿಯಡ್ ತೊಗೋಬೇಕು ನಾವು 1 ಮಂತ್ ಅಂತ ಹೇಳಿ. ನೆಕ್ಸ್ಟ್, ಮೆಟೀರಿಯಲ್ಸ್ ಆರ್ ಇನ್ ಪ್ರೊಸೆಸ್ ಆನ್ ಆ್ಯನ್ ಆ್ಯಾವ್ರೇಜ್ ಫಾರ್ ಹಾಫ್ ಅ ಮಂತ್. ಸೊ ಮೆಟೀರಿಯಲ್ಸ್ ಕನ್ವರ್ಷನ್ ಪ್ರೊಸೆಸ್ ಆಗೋದು ಯೂಶ್ವಲಿ ಎಷ್ಟು ಟೈಮ್ ತೊಗೋತದೆ ಅಂತ ಹೇಳ್ಯಾರಂದ್ರೆ 15 days, ದಟ್ ಈಸ್ ಹಾಫ್ ಮಂತ್ ಅಂತ ಹೇಳಿದ್ದಾರೆ. ಓಕೆ, ಹಾಫ್ ಮಂತ್ ಅಂತ ಹೇಳ್ಬೋದು, 15 days ಅಂತ ಹೇಳ್ಬೋದು, ಆನ್ ಆ್ಯಂಡ್ ಆ್ಯಾವ್ರೇಜ್ 2 weeks ಅಂತಲೂ ಹೇಳ್ಬೋದು. ನೆಕ್ಸ್ಟ್ ಈಸ್ ಫಿನಿಶ್ಡ್ ಗೂಡ್ಸ್ ಆರ್ ಇನ್ ಸ್ಟಾಕ್ ಆನ್ ಆ್ಯಾವ್ರೇಜ್ ಫಾರ್ 1 month. ಸೊ ಆಫ್ಟರ್ ದ ಗೂಡ್ಸ್ ಆರ್ ಕನ್ವರ್ಟೆಡ್ ಇನ್ ಟು ಫಿನಿಶ್ಡ್ ಗೂಡ್ಸ್, ದ ಫಿನಿಶ್ಡ್ ಗೂಡ್ಸ್ ವಿಲ್ ರಿಮೇನ್ ಇನ್ ದ ವೇರ್ ಹೌಸ್ ಆಫ್ ದ ಕಂಪನಿ ಫಾರ್ ಅನ್ ಆ್ಯಾವ್ರೇಜ್ 1 month. ಅಂದರೆ 1 month ತನಕ ಅಂದಾಜಿಗೆ ಇರಬಹುದು ಅಂತ ಹೇಳಿದ್ದಾರೆ, 1 month ಇದು. ಸೊ ದಿಸ್ ಈಸ್ ಅಬೌಟ್ ದ ಟೈಮ್ ಪೀರಿಯಡ್. ಇಷ್ಟೆಲ್ಲ ಇನ್ಫಾರ್ಮೇಷನ್ ಆಯಿತು. ನೆಕ್ಸ್ಟ್ ಏನು ಕೊಟ್ಟಾರೆ ನೋಡ್ರಿ, credit allowed by supplier is 1 month. Supplier means the creditors. Creditors company ಗೆ ಟೈಮ್ ಪೀರಿಯಡ್ ಕೊಟ್ಟಾರ್ರಿ ಫಾರ್ ದ ಪೇಮೆಂಟ್ ಆಫ್ ದ ರಾ ಮೆಟೀರಿಯಲ್ಸ್. ರಾ ಮೆಟೀರಿಯಲ್ ಪರ್ಚೇಸ್ ಮಾಡಿರ್ತಾರೆ, ಕ್ರೆಡಿಟ್ ಪರ್ಚೇಸಸ್ ಮಾಡಿರ್ತಾರೆ, ಆಮೇಲೆ ಅದನ್ನು ಅಮೌಂಟ್ ಪೇ ಮಾಡಬೇಕು. ಟೈಮ್ ಪೀರಿಯಡ್ ಎಷ್ಟು ಕೊಟ್ಟರೆ 1 month ಅಂತ ಹೇಳಿ. ನೆಕ್ಸ್ಟ್, ಕ್ರೆಡಿಟ್ ಅಲೌಡ್ ಟು ಕಸ್ಟಮರ್ಸ್ ಈಸ್ 2 months. ಸೊ ಕಂಪನಿ ಹ್ಯಾಸ್ ಅಲೌಡ್ ಹೀಸ್ ಕಸ್ಟಮರ್ಸ್ 2 months ಟೈಮ್ ಪೀರಿಯಡ್. ಕಸ್ಟಮರ್ಸಿಗೆ 2 months ಟೈಮ್ ಪೀರಿಯಡ್ ಕೊಟ್ಟಾರೆ, ಅಂದರೆ ರಿಟರ್ಸ್ರಿಗೆ. ನೆಕ್ಸ್ಟ್, ಲ್ಯಾಗ್ ಇನ್ ಪೇಮೆಂಟ್ ಆಫ್ ವೇಜಸ್ ಈಸ್ 1.5 weeks. ಸಿ ಇಲ್ಲಿ ಏನು ಲ್ಯಾಗ್ ಇನ್ ಪೇಮೆಂಟ್ ಮತ್ತು ನೆಕ್ಸ್ಟ್ ಐಟಮ್ ಕಾಣ್ತದಲ್ಲ, ಇದು ಎರಡು ನಿಮಗೆ ಸ್ವಲ್ಪ ಡಿಫ್ರೆಂಟ್ ಐಟಮ್. ಇವೆರಡು ಈ ಪ್ರಾಬ್ಲಮ್ನಾಗ ಇದಾವೆ ರೀ, ಹಿಂದಿನ ಪ್ರಾಬ್ಲಮ್ನಾಗ ಇರಲಿಲ್ಲ, ಈ ಪ್ರಾಬ್ಲಮ್ನಾಗ ಇದಾವೆ. ಅದಕ್ಕೆ ಸ್ವಲ್ಪ ಡಿಫ್ರೆಂಟ್ ವೆರೈಟಿ ಅಂತ ನಿಮಗೆ ನಾನು ಹೇಳಿದ್ದು. ಸಿ ಲ್ಯಾಗ್ ಇನ್ ಪೇಮೆಂಟ್ ಆಫ್ ವೇಜಸ್ ಅಂದ್ರೆ ಇದು ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ಅಂತ ಆಗ್ತದೆ ರೀ. ಲ್ಯಾಗ್ ಇನ್ ಅಂದರೆ ಡಿಲೇ ಇನ್ ಮೇಕಿಂಗ್ ದ ಪೇಮೆಂಟ್. ಓಕೆ, ಲೇಟ್ ಪೇಮೆಂಟ್ ಅಂತ ಹೇಳ್ಬೋದು. ಸೊ ಲ್ಯಾಗ್ ಇನ್ ಪೇಮೆಂಟ್ ಆಫ್ ವೇಜಸ್ 1.5 weeks. ಸೊ ಎಕ್ಸಾಕ್ಟ್ ಟೈಮ್ಗಿಂತ 1.5 weeks ಲೇಟಾಗಿ ಪೇಮೆಂಟ್ ಮಾಡ್ತಿರ್ತಾರೆ. ಓಕೆ, ಅದನ್ನು ನಮ್ಮದು ಕರೆಂಟ್ ಲಯಬಿಲಿಟೀಸ್ ಒಳಗೆ ಬರ್ತದೆ. ಓಕೆ, ಅದನ್ನು ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ ಈಸ್ ವಾಟ್, ಲ್ಯಾಗ್ ಇನ್ ಪೇಮೆಂಟ್ ಓವರ್ ಹೆಡ್ ಎಕ್ಸ್ಪೆನ್ಸಿಸ್ 1 month. ಸೊ ವೇಜಸ್ ಕೊಡಲಿಕ್ಕೂ ಲೇಟ್ ಮಾಡ್ಲಿಕ್ಕತ್ತಾರ, ಆಮೇಲೆ ಓವರ್ ಹೆಡ್ಸ್ ಪೇಮೆಂಟ್ ಮಾಡಲಿಕ್ಕೂ 1 month ಡಿಲೇ ಮಾಡ್ಲಿಕ್ಕತ್ತಾರ. ಓಕೆ, ದೀಸ್ ಟು ಇನ್ಫಾರ್ಮೇಷನ್ ಇಸ್ ಟು ಬಿ ಕನ್ಸಿಡರ್ಡ್. ನೆಕ್ಸ್ಟ್, 1/4 of the output is sold against cash. See, 1/4 of the output. Output ಅಂದರೆ ಏನು, ದ ಟೋಟಲ್ ಫಿನಿಶ್ಡ್ ಗೂಡ್ಸ್. ಸೊ ಫಿನಿಶ್ಡ್ ರಾ ಮೆಟೀರಿಯಲ್ಸ್ ಏನಿರ್ತಾವ್ರಿ, ಇನ್ಪುಟ್ ಇರ್ತದೆ. ಯಾವಾಗ ಅದು ಕನ್ವರ್ಟ್ ಆಗಿ ಫಿನಿಶ್ಡ್ ಗೂಡ್ಸಾಗಿ ಕನ್ವರ್ಟ್ ಆಗ್ತಾವಲ್ಲ, ಅದಕ್ಕೇನು ಹೇಳ್ತೀವಿ, ಔಟ್ಪುಟ್ ಅಂತ ಹೇಳಿ. ಸೊ 1/4 ಆಫ್ ದ ಔಟ್ಪುಟ್ ಈಸ್ ಸೋಲ್ಡ್ ಅಗೇನೆಸ್ಟ್ ಕ್ಯಾಶ್. ಅಂದರೆ ಏನು ಫಿನಿಶ್ಡ್ ಗೂಡ್ಸ್ ಟೋಟಲ್ ಸೇಲ್ ಮಾಡ್ಲಿಕ್ಕತ್ತಾರಲ್ಲ, ಅದರಾಗ 1/4 ಪಾರ್ಟ್ ಏನು ಮಾಡ್ಲಿಕ್ಕತ್ತಾರಂದ್ರೆ ಕ್ಯಾಶಿಗೆ ಸೇಲ್ ಮಾಡ್ಯಾರ, ಅಂದ್ರೆ ಕ್ಯಾಶ್ ಸೇಲ್ಸ್ ಆಗ್ಯದ. ರಿಮೇನಿಂಗ್ 3/4 ಏನಿರ್ತದಲ್ಲ, ಅದು ಏನಾಗ್ಯದ, ಕ್ರೆಡಿಟ್ ಸೇಲ್ಸ್ ಆಗ್ಯದ. ನಿಮ್ಗೆ ಗೊತ್ತಾಗ್ತದೆ ರೀ ಇದು. ಸೊ 1/4 ಅಂತ ಹೇಳಿದಾರೆ, 1/4. ಓಕೆ, ಈಗ ನಾವು ಟೋಟಲ್ 4 ಅಂತ ತಿಳ್ಕೊಳ್ಳೋಣ. ನಾವು ಎಷ್ಟು ಪ್ರೊಡಕ್ಷನ್ ಮಾಡಿ ಅಷ್ಟು 4 ಅಂತ ತಿಳ್ಕೊಂಡ್ರೆ, ಅದರೊಳಗೆ ಒಂದೇ ಅಂಶ ಅಂದ್ರೆ 1 part, 1/4 ದೇ ಹ್ಯಾವ್ ಮೇಡ್ ದ ಕ್ಯಾಶ್ ಸೇಲ್ಸ್ ಮಾಡಿದ್ದಾರೆ ಇಲ್ಲಿ. ಮತ್ತು ಏನೋ ಉಳ್ದಂಗೆ ಎಷ್ಟಾಯ್ತು ರೀ, ಹೆಂಗೆ ತೆಗೆದಂದ್ರೆ 4 - 1. ಓಕೆ, ಸೊ 4 ಒಳಗೆ 1 ಮೈನಸ್ ಮಾಡಿದರೆ ನಿಮ್ಗೆ ಎಷ್ಟು ಸಿಗ್ತದೆ, 3. ಅದು ಎಷ್ಟರೊಳಗೆ, 4ರಾಗ. ಸೊ ದಿಸ್ 3/4, ದಿಸ್ ಈಸ್ ಆನ್ ದ ಬೇಸಿಸ್ ಆಫ್ ಕ್ರೆಡಿಟ್. ಅರ್ಥ ಆಗ್ತದೆ. ದಿಸ್ 3/4 ಈಸ್ ದ ಕ್ರೆಡಿಟ್ ಸೇಲ್ಸ್ ಆ್ಯಂಡ್ 1/4 ಈಸ್ ಕ್ಯಾಶ್ ಸೇಲ್ಸ್. ಓಕೆ, ಕ್ಯಾಶ್ ಸೇಲ್ಸ್ ಅಂದರೆ ಏನಾಗ್ತದೆ, ಇಮಿಡಿಯೇಟ್ಲಿ ದುಡ್ಡು ಬಂದೇ ಬಿಡ್ತದೆ ರೀ, ಅದನ್ನು ಅವ್ರು ಕೊಟ್ಟೇ ಬಿಟ್ಟಾರೆ. ಕ್ಯಾಶ್ ಇನ್ ಹ್ಯಾಂಡ್ ಆ್ಯಂಡ್ ಕ್ಯಾಶ್ at bank is expected to be 20,000. Okay, next, you are required to prepare a statement showing the working capital needed to finance a level of activity 80,000 units of production. ಸೊ ಎಷ್ಟು ಪ್ರೊಡಕ್ಷನ್ ಮಾಡಿದ್ದಾರೆ ಅಂತ ಹೇಳಿ ಕೊಟ್ಟಾರೆ ನೋಡ್ರಿ ಇಲ್ಲಿ. ಎಷ್ಟು ಟೋಟಲ್ ಮ್ಯಾನುಫ್ಯಾಕ್ಚರ್ ಮಾಡ್ಯಾರ ಗೂಡ್ಸ್ ಅವರು ಅಂತಂದ್ರೆ, ಸಾರಿ ಯೂನಿಟ್ಸ್ ಅಂದರೆ 80,000 ಯೂನಿಟ್ಸ್. ಓಕೆ, ಇದನ್ನ 80,000 ಯೂನಿಟ್ಸನ್ನೇ ನೀವೀಗ ಕನ್ಸಿಡರ್ ಮಾಡ್ತಾ ಹೋಗ್ಬೇಕ್ರಿ. ನೆಕ್ಸ್ಟ್, ಯು ಮೇ ಅಸ್ಯೂಮ್ ದ್ಯಾಟ್ ಪ್ರೊಡಕ್ಷನ್ ಈಸ್ ಕ್ಯಾರಿಡ್ ಆನ್ ಈವನ್ಲಿ ಥ್ರೂ ಔಟ್ ದ ಇಯರ್. ವೇಜಸ್ ಆ್ಯಂಡ್ ಓವರ್ ಹೆಡ್ಸ್ ಅಕ್ವೈರ್
Similarly, and a time period of 4 weeks is equivalent to 1 month. This is very important information. See here, ಹಿಂದಿನ ಪ್ರಾಬ್ಲಮ್ನಾಗೆಲ್ಲ ಏನಿತ್ತು ಡೈರೆಕ್ಟ್ಲಿ ನಾವು ಹೆಂಗೆ ತಗೋತಿದ್ವಿ 1 ಮಂತ್ ಅಥವಾ 2 ಮಂತ್ಸ್ ಅಂತ ಕೊಟ್ಟರೆ 1/12 ಅಂತ ತಗೋತಿದ್ವಿ. ಓಕೆ, ನಿಮಗೆ ನಾನು ಮುಂಚೆ ಅದ್ರ ಬಗ್ಗೆ ಹೇಳಿದ್ದೆ ಥಿಯರಿ ಎಕ್ಸ್ಪ್ಲೇನ್ ಮಾಡೋ ಮುಂದಾಗ. ಇನ್ ಕೇಸ್ ಡೇಸ್ನಾಗ ಇನ್ಫಾರ್ಮೇಷನ್ ಕೊಟ್ಟರೆ ನಾವು /365 ಅಂತ ಮಾಡಬೇಕು. ಆಮೇಲೆ ಏನಾದರೂ ಮಂತ್ ಒಳಗೆ ಕೊಟ್ಟರೆ /12 ಅಂತ ಮಾಡಬೇಕು. ಬಟ್ ಇಲ್ಲಿ ಹೆಂಗೆ ಕೊಟ್ಟಾರ, ಅರ್ಧ ಇನ್ಫಾರ್ಮೇಷನ್ ನಮಗೆ ಮಂತ್ಸ್ ಒಳಗವ, ಇನ್ನೂ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಏನೋ ವೀಕ್ ಒಳಗವ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ದೇ ಹ್ಯಾವ್ ಸಜೆಸ್ಟೆಡ್ ಟು ಟೇಕ್ ಲೈಕ್ ದ್ಯಾಟ್ ಓನ್ಲಿ. ಹೆಂಗೆ ಅವ್ರು ಸಜೆಸ್ಟ್ ಮಾಡಿದ್ದಾರೆ ಅಂತಂದ್ರೆ ನಮಗಿಲ್ಲಿ ನಿಮಗೆ ಜನರಲಿ ಗೊತ್ತೇ ಅದು, ಒಂದು ಮಂತ್ ಅಂದ್ರೆ ಎಷ್ಟು ವೀಕ್ ಇರ್ತಾವೆ? 4 ವೀಕ್ಸ್ ರೀ, ಹೌದಿಲ್ಲ ರೀ? ಸರ್ವೇ ಸಾಮಾನ್ಯ ನಾವು ತಿಳ್ಕೊಳ್ಳೋದು. ಸೊ 1 ಮಂತಿಗೆ 4 ವೀಕ್ಸ್ ಅಂದ್ರೆ ಒಂದು ವರ್ಷಕ್ಕೆ ಎಷ್ಟು ವೀಕ್ಸ್ ಇರ್ತಾವೆ? 52 ವೀಕ್ಸ್ ಇರ್ತಾವೆ. ಓಕೆ, ಈಗ ನಮ್ಗೆ ಇಲ್ಲೇನು ಇನ್ಫಾರ್ಮೇಷನ್ ಹೇಳಿದಾರೆ ಅವ್ರು ಅಂದ್ರೆ, ಸಿಮಿಲರ್ಲಿ ಅಂಡ್ ಅ ಟೈಮ್ ಪೀರಿಯಡ್ ಆಫ್ 4 ವೀಕ್ಸ್ ಈಸ್ ಈಕ್ವಿವ್ಯಾಲೆಂಟ್ ಟು 1 ಮಂತ್. ದ್ಯಾಟ್ ಮೀನ್ಸ್ ವೇರ್ ಎವರ್ ದೇ ಹ್ಯಾವ್ ಮೆನ್ಷನ್ಡ್ ಟು ಟೇಕ್ ಆ್ಯಸ್ ಅ 1 ಮಂತ್ 2 ಮಂತ್, ದೇರ್ ವಿ ಹ್ಯಾವ್ ಟು ಟೇಕ್ 1 ಮಂತ್ ಇದ್ದಲ್ಲಿ 4 ವೀಕ್ಸ್ ಅಂತ ತಗೋಬೇಕು, 2 ಮಂತ್ಸ್ ಅಂತಿದ್ದಲ್ಲಿ 8 ವೀಕ್ಸ್ ಅಂತ ತಗೋಬೇಕು. ಸೊ ದಿಸ್ ಈಸ್ ದ ಥಿಂಗ್ ದೇ ಹ್ಯಾವ್ ಸಜೆಸ್ಟೆಡ್ ಹಿಯರ್. ಈ ಥರನೇ ಪ್ರಾಬ್ಲಮ್ ಮಾಡಿರಿ ಅಂತ ಅವ್ರು ನಮಗಿಲ್ಲಿ ಸಜೆಸ್ಟ್ ಮಾಡ್ಯಾರ, ಹೇಳ್ಯಾರ. ಓಕೆ, ಸೊ ಲೆಟ್ ಸ್ಟಾರ್ಟ್. ಸೊ ನಿಮಗೆ ಸೊಲ್ಯೂಷನ್ ಎಕ್ಸ್ಪ್ಲೇನ್ ಮಾಡ್ತೀನಿ, ನೋಡ್ರಿ. ಸ್ಟೇಟ್ಮೆಂಟ್ ಶೋಯಿಂಗ್ ಆಫ್ ವರ್ಕಿಂಗ್ ಕ್ಯಾಪಿಟಲ್. ಹೀಗೆ ಹೇಳಿರ್ತೀನಿ, ನಮಗಿಲ್ಲಿ ಸೆಲ್ಲಿಂಗ್ ಪ್ರೈಸ್ ಸದ್ಯ ಜರೂರತ್ತಿಲ್ಲ, ಹಾಗಾಗಿ ನಾವೆಲ್ಲ ಕಡೆ ಕಾಸ್ಟ್ ಪ್ರೈಸನ್ನೇ ಕನ್ಸಿಡರ್ ಮಾಡೋದು ಫಾರ್ ಅವರ್ ರಿಕ್ವೈರ್ಮೆಂಟ್. ಎದಕ್ಕೆ ಸೇಲ್ ಪ್ರೈಸ್ ಕನ್ಸಿಡರ್ ಮಾಡೋಂಗಿಲ್ಲ ಅಂದ್ರೆ, ಪ್ರಾಫಿಟಾಗಿ ಕಂಪನಿ ಅವ್ರು ಆ್ಯಡ್ ಮಾಡಿದಿರ್ತದೆ ರೀ, ಕಂಪನಿ ಖರ್ಚು ಅಲ್ಲದು, ಪ್ರಾಫಿಟ್ ಕಂಪನಿಗೆ ಖರ್ಚಲ್ಲ. ಓಕೆ, ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಏನು? ದ ಕ್ಯಾಪಿಟಲ್ ರಿಕ್ವೈರ್ಡ್ ಟು ಮೀಟ್ ಔಟ್ ದ ಡೇ ಟು ಡೇ ರಿಕ್ವೈರ್ಮೆಂಟ್ಸ್ ಆಫ್ ದ ಕಂಪನಿ. ಬಟ್ ಪ್ರಾಫಿಟ್ ಈಸ್ ನಾಟ್ ಅ ಲಯಬಿಲಿಟಿ ಆರ್ ಎಕ್ಸ್ಪೆನ್ಸ್ ಆಫ್ ಕಂಪನಿ, ಇಟ್ ಈಸ್ ಅ ರೆವಿನ್ಯೂ. ಕಂಪನಿಗೆ ಅದು ಪ್ರಾಫಿಟ್ ರೀ ಅದು. ಅದಕ್ಕೆ ಅವರು ಪ್ರಾಫಿಟ್ ಇದ್ದಿದ್ದು ಪಾರ್ಟನ್ನು ಬಿಟ್ಟು ಬರೀ ಏನು ಎಕ್ಸ್ಪೆನ್ಸ್ ಆಗಲ್ಲ, ಒಂದು ಪ್ರಾಡಕ್ಟ್ ತಯಾರು ಮಾಡಲಿಕ್ಕೆ ಏನೇನು ಎಕ್ಸ್ಪೆನ್ಸ್ ಮಾಡಿದಾರಲ್ಲ ಕಂಪನಿ, ಅಷ್ಟನ್ನೇ ಕನ್ಸಿಡರ್ ಮಾಡ್ತಾರೆ. ಈಗ ಒಂದು ಪ್ರಾಡಕ್ಟ್ ತಯಾರಾಗಲಿಕ್ಕೆ ಏನೇನು ಖರ್ಚು ಮಾಡ್ಯಾರ? ರಾ ಮೆಟೀರಿಯಲ್ 70 ರೂಪೀಸ್, ಲೇಬರ್ 40, ಓವರ್ ಹೆಡ್ 60, ಈ ಮೂರನ್ನೇ ಕನ್ಸಿಡರ್ ಮಾಡೋದು. ಓಕೆ, ಬಾಕಿ ಏನೂ ಕನ್ಸಿಡರ್ ಮಾಡೋಂಗಿಲ್ಲ, ಅಂದರೆ ಪ್ರಾಫಿಟ್ನ ಕನ್ಸಿಡರ್ ಮಾಡೋಂಗಿಲ್ಲ. ಸೊ ಫಸ್ಟ್ ಆ್ಯಸ್ ಯೂಶುವಲ್, ಫಸ್ಟ್ ಐಟಮ್ ಕರೆಂಟ್ ಅಸೆಟ್. ಓಕೆ, ಸೊ ದಿಸ್ ಈಸ್ ದ ಬಿಫೋರ್ ಮೂವಿಂಗ್ ಟು ದಿಸ್ ಐ ವಿಲ್ ಎಕ್ಸ್ಪ್ಲೇನ್ ದಿಸ್ ಫಾರ್ಮ್ಯಾಟ್ ಒನ್ಸ್ ಅಗೇನ್. ಸಿಯರ್ ಏನು ಮೇಲೆ ಬರೀಬೇಕು ಹೆಡಿಂಗ್ ಅಂದ್ರೆ, ಸ್ಟೇಟ್ಮೆಂಟ್ ಶೋಯಿಂಗ್ ಆಫ್ ವರ್ಕಿಂಗ್ ಕ್ಯಾಪಿಟಲ್. ಇವನ್ ಇಫ್ ಯು ವಾಂಟ್ ಯು ಕ್ಯಾನ್ ರೈಟ್ ಇವನ್ ದ ಪ್ರಾಡಕ್ಟ್ ನೇಮ್ ಆಲ್ಸೋ, ದ ಕಂಪ್ನಿ ನೇಮ್ ಕೊಟ್ಟರೆ ಕಂಪ್ನಿ ನೇಮ್ ಬರೀಬೋದು. ನೆಕ್ಸ್ಟ್ ಯು ಹ್ಯಾವ್ ಟು ಮೇಕ್ 3 ಕಾಲಮ್ಸ್, ಪರ್ಟಿಕ್ಯುಲರ್ಸ್, ಅಮೌಂಟ್. ಆ್ಯಕ್ಚುಲಿ ಇದನ್ನು ಕ್ಲಾಸ್ನಾಗ ಮಾಡಿಸಿದೆ ಅಂದರೆ ರುಪೀಸ್ ಅಮೌಂಟ್ ಅಂತ ಹಾಕಿಸ್ತಿದ್ದೆ, ನಿಮ್ಗೆ ಈಸಿ ಗೊತ್ತಾಗ್ತೈತಿ. ಇಲ್ಲಿ ಏನು ಮಾಡ್ಯಾರ್ರಿ, ಅಮೌಂಟ್ ಅಂತ ತೊಗೊಂಡು ಅದರಾಗೆ 2 ಕಾಲಮ್ ಮಾಡ್ಕೊಂಡ್ಬಿಟ್ಟಾರೆ. ದಿಸ್ ಈಸ್ ಆಲ್ಸೋ ಕರೆಕ್ಟ್, ಇದ್ರಾಗೂ ಏನು ಪ್ರಾಬ್ಲಮ್ ಇಲ್ಲ. ನಿಮ್ಗೆ ಕನ್ಫ್ಯೂಷನ್ಸ್ ಆಗ್ತಿತ್ತು ಅಂತಂದ್ರೆ ಇಲ್ಲಿ ನೀವು ಬೇಕಂದ್ರೆ ರುಪೀಸ್ ಅಂತ ಹಾಕ್ಕೊಂಡು ಈ ಕಡೆ ಕಾಲಮನ್ನು ಅಮೌಂಟ್ ಅಂತ ಮಾಡ್ಕೋಬೋದು. ಓಕೆ, ಸಿಯರ್ ಆಪರೇಟಿಂಗ್ ಫಸ್ಟ್ ಒನ್ ಈಸ್ ಕರೆಂಟ್ ಅಸೆಟ್ಸ್, ಅಂಡರ್ ಫಸ್ಟ್ ಒನ್ ಆಪರೇಟಿಂಗ್ ಇನ್ವೆಂಟ್ರೀಸ್. ಓಕೆ, ಅಥವಾ ಇನ್ವೆಂಟ್ರಿ ಅಂದ್ರೆ ನಡೀತದೆ. ಆಪರೇಟಿಂಗ್ ಅನ್ನೋಕ್ಕಿಂತ ಓಪನಿಂಗ್ ಇನ್ವೆಂಟ್ರೀಸ್ ಅಂತಲೂ ಹೇಳ್ತಾರೆ ಇದನ್ನು. ಓಕೆ, ಸಿಯರ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಫಾರ್ 4 ವೀಕ್ಸ್. ನಾವು ಐಮ್ ಟೆಲ್ಲಿಂಗ್ ಯು, ಇಲ್ಲಿ ನಮಗೆಲ್ಲ ಅವ್ರು ಮಂತ್ಸ್ನಾಗ ಕೊಟ್ಟಾರ, ಬಟ್ ನಮಗೆಲ್ಲನೂ ಲಾಸ್ಟಿಗೆ ಏನು ಹೇಳ್ಯಾರ, ವೀಕ್ಸ್ನಾಗ ಕನ್ವರ್ಟ್ ಮಾಡ್ಕೊರಿ ಅಂತ ಹೇಳ್ಯಾರ. ಸೊ ದ್ಯಾಟ್ಸ್ ವೈ ವಿ ಆರ್ ಟೇಕಿಂಗ್ ದ ವೀಕ್ಸ್ ಹಿಯರ್. ಸೊ 1 ಮಂತ್ ಈಸ್ ಈಕ್ವಿವ್ಯಾಲೆಂಟ್ ಟು 4 ವೀಕ್ಸ್. ಓಕೆ, 1 ಮಂತ್ ಅಂದರೆ ನಮಗೆ 4 ವೀಕ್ ಅಂತ ಲೆಕ್ಕ, ಹಾಗೆ ಕನ್ಸಿಡರ್ ಮಾಡಬೇಕು. ಫಸ್ಟ್ ಈಸ್ ಅಬೌಟ್ ದ ರಾ ಮೆಟೀರಿಯಲ್ ಕನ್ಸಿಡರ್ ಮಾಡೋಣ. ಸೊ ಹೌ ಮೆನಿ ಯೂನಿಟ್ಸ್? 80 ಯೂನಿಟ್ಸ್ ಹಿಯರ್. ಓಕೆ, ಸೊ ಫಾರ್ ದ ರಾ ಮೆಟೀರಿಯಲ್ಸ್ 80 units. What is the raw material cost? 70 rupees. So 80,000 into 70, how much you will get? 56 lakh. Okay, so hang formula ಏನದ ರೀ, ನಂಬರ್ ಆಫ್ ಯೂನಿಟ್ಸ್ ಇಂಟು ದ ಕಾಸ್ಟ್ ಪರ್ ಯೂನಿಟ್ ಇಂಟು ದ ಟೈಮ್ ಪೀರಿಯಡ್. ಸೊ ಟೈಮ್ ಪೀರಿಯಡ್ ಎಷ್ಟು ಹೇಳ್ಯಾರ? 4 ವೀಕ್ಸ್ ಡಿವೈಡೆಡ್ ಬೈ 52 ವೀಕ್ಸ್. ಓಕೆ, 1 ಮಂತ್ ಅಂತಿತ್ತು ಪ್ರಾಬ್ಲಮ್ನಾಗ, ನಮಗೆ ಇಲ್ಲಿ ವೀಕ್ಸ್ನಾಗ ಹೇಳ್ಯಾರಂತ ನಾವು ವೀಕ್ನ ಕನ್ವರ್ಟ್ ಮಾಡ್ಕೊಳ್ಳಿಕತ್ತೀವಿ. ಸೊ 56 lakh into 4 weeks divided by 52 weeks. How much you will get? 4,30,769. Okay, so 4,30,769. This is the raw material amount. Next one is work in progress. Next ಇನ್ವೆಂಟ್ರೀಸ್ನಾಗ 3 ಬರ್ತಾವೆ, ನಿಮ್ಗೆ ಹೇಳಿದ್ದೆ. ಫಸ್ಟ್ ಓಪನಿಂಗ್ ಇನ್ವೆಂಟ್ರಿ ಅಂತ ತಗೋ ಅಥವಾ ರಾ ಮೆಟೀರಿಯಲ್ಸ್ ಅಂತ ತಗೋತೀವಿ.
second is work in progress, and last is finished goods. So work in progress, the time period they have given is half month ಅಂತ ಹೇಳಿದ್ದಾರೆ. ಹಾಫ್ ಮಂತ್ ಈಸ್ ನಥಿಂಗ್ ಬಟ್ ವಾಟ್ 2 weeks. ಇದಕ್ಕೆ ನಾವು 2 weeks ಅಂತ ತೊಗೊಳ್ಳಿಗತ್ತೀವಿ. ಸಿ ವರ್ಕ್ ಇನ್ ಪ್ರೋಗ್ರೆಸ್ ಒಳಗೆ 2 ಥರ ಮಾಡ್ಬೋದು. ಒಂದು ಏನಂದ್ರೆ ರೀ, ಈಗ ನಮ್ಮ ಪ್ರೊಸೆಸ್ ನಡಿಬೇಕು ಅಂತಂದ್ರೆ ನಮಗೆ ರಾ ಮೆಟೀರಿಯಲ್ಸು ಬೇಕು, ಲೇಬರ್ಸು ಬೇಕು, ಓವರ್ ಹೆಡ್ಸು ಬೇಕು. ಅಂದರೆ ಟೋಟಲಿ ನೀವು ಕಾಸ್ಟ್ನೇ ಕನ್ಸಿಡರ್ ಮಾಡ್ಬೋದು. ಈಗ ನೋಡ್ರಿ ಇಲ್ಲವ್ರು ಏನು ಮಾಡ್ಯಾರ, ಕನ್ಫ್ಯೂಸ್ ಆಗಬಾರ್ದು ಅಂಥೇಳಿ ಸಿಂಪಲ್ ಮಾಡಲಿಕ್ಕೆ ಸಪ್ರೇಟಾಗಿ ತೊಗೊಂಡಾರ 3 70 40 60. ಓಕೆ, ಬಟ್ ಯು ಕ್ಯಾನ್ ಡೂ ಇನ್ ದಿಸ್ ಮೆಥಡ್ ಆಲ್ಸೋ. ಡೈರೆಕ್ಟ್ಲಿ ಅಷ್ಟನ್ನು ಕೂಡಿಸ್ಕೊಂಡ್ಬಿಡಿದ್ರಿ. ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಹಾಕಿ ಟೋಟಲಿ 80,000 ಯೂನಿಟ್ಸ್ ಇಂಟು 170 ಅಂತ ತೊಗೋಬೋದು. 170 ಹೆಂಗೆ, 70 + 40 + 60, ಸೊ 170 ಆಯಿತು. ಸೊ ಯು ವಿಲ್ ಗೆಟ್ ಟೋಟಲ್ ನೆಟ್ ಅಮೌಂಟ್. ಅದ್ರ ಮೇಲೆ ಟೈಮ್ ಪೀರಿಯಡ್ ಅಂತೂ ಸೇಮೇ ಇರ್ತದೆ, 2 / 52. ಓಕೆ, ಸೊ 2 / 52 ಅಂಥೇಳಿ ಟೋಟಲ್ ಒಮ್ಮೆನೂ ಹಾಕೋಬಹುದು. ಐ ಹೋಪ್ ಯು ಆರ್ ಗೆಟಿಂಗ್ ದಿಸ್. ಸಿ ಇನ್ಸ್ಟೆಡ್ ಆಫ್ ಟೇಕಿಂಗ್ ದಿಸ್ ಸಪ್ರೇಟ್ಲಿ, ಯು ಕ್ಯಾನ್ ಆ್ಯಡ್ ಅಪ್ ದೀಸ್ ಥಿಂಗ್ಸ್. ಇವನು 3 ಆ್ಯಡ್ ಮಾಡಬಹುದು, 70 40 60. ಸೊ 80,000 ಇಂಟು 170 is equal to, ವಿಲ್ ಗೆಟ್ ಒನ್ ಲಮ್ಸಮ್ ಅಮೌಂಟ್. ಓಕೆ, ಇಂಟು 2 / 52. ಯಾಕಂದರೆ ಇವೆಲ್ಲ ಕಾಮನ್ ಅದ ಟೈಮ್ ಪೀರಿಯಡ್ ಅದ್ರ ಮೇಲೆ ಅಪ್ಲೈ ಮಾಡಿಬಿಟ್ರೆ ಯು ವಿಲ್ ಗೆಟ್ ಆನ್ಸರ್ ಸೇಮ್, ದಿಸ್ ಮಚ್ ಓನ್ಲಿ. ಹೌ ಮಚ್ ಯು ವಿಲ್ ಗೆಟ್ ಆನ್ಸರ್ ಐ ವಿಲ್ ಟೆಲ್ ಯು. ಸಿಯರ್ 5,23,077. ಯು ವಿಲ್ ಗೆಟ್ ದಿಸ್ ಮಚ್ ಓನ್ಲಿ. ಓಕೆ, ನೀವು ಹಂಗೂ ಟ್ರೈ ಮಾಡಿ ನೋಡಿರಿ. ಇಲ್ಲಿ ಏನು ಕೊಟ್ಟಾರ, ಸಿಂಪಲ್ ಮಾಡ್ಯಾರ. ಹೆಂಗೆ ಮಾಡ್ಯಾರ ನೋಡ್ರಿ ಇಲ್ಲಿ. ಫಸ್ಟ್ ದೇ ಹ್ಯಾವ್ ಟೇಕನ್ ಮೆಟೀರಿಯಲ್ಸ್. ಸೊ ಮೆಟೀರಿಯಲ್ಸ್ ಸೇಮ್, ಯು ವಿಲ್ ಗೆಟ್ 56 lakh. ಅದ್ರ ಮೇಲೆ 2 weeksದ್ದು ಟೈಮ್ ಪೀರಿಯಡ್ ಹಚ್ಚಬೇಕು. ಹೌ ಮಚ್ ಯು ವಿಲ್ ಗೆಟ್, 2,15,385. ನೆಕ್ಸ್ಟ್ ಲೇಬರ್ಸ್ 80,000 ಯೂನಿಟ್ಸ್, ಆ್ಯಂಡ್ ಪರ್ ಯೂನಿಟ್ ಕಾಸ್ಟ್ ಆಫ್ ಲೇಬರ್ ಈಸ್ 40 ಅದ. ಎಷ್ಟು ಬರ್ತದೆ, 32 lakh. ನೆಕ್ಸ್ಟ್ ಅದ್ರ ಮೇಲೆ 2 / 52 ಅಪ್ಲೈ ಮಾಡ್ಬೇಕಂದ್ರೆ ಹಾಫ್ ಮಂತ್ 2 weeks ಅಂಥೇಳಿ ಅಪ್ಲೈ ಮಾಡ್ದಂಗೆ ನಿಮ್ಗೆ ಎಷ್ಟು ಬರ್ತದೆ, 1,23,077. ನೆಕ್ಸ್ಟ್ ಓವರ್ ಹೆಡ್ಸ್ ಅಗೇನ್ 80,000 ಯೂನಿಟ್ಸ್ ಇಂಟು ಪರ್ ಯೂನಿಟ್ ಕಾಸ್ಟ್ 60, ಯು ವಿಲ್ ಗೆಟ್ 48 lakh. ಅಪ್ಲೈ 2 / 52 ಟೈಮ್ ಪೀರಿಯಡ್. 2 / 52 ಅಂದರೆ ನಿಮ್ಗೆ ಎಷ್ಟು ಬರ್ತದೆ, 1,84,615. So all together how much you will get, 5,23,077. Okay, so this is the work in progress cost. Next is stock of finished goods. Stock of finished goods for 4 weeks. 4 weeks is nothing but 1 month again. ಸೊ ರಾ ಮೆಟೀರಿಯಲ್ಸ್ ಇಲ್ಲಿ ಏನು ಮಾಡ್ಯಾರ, ಫಿನಿಶ್ಡ್ ಗೂಡ್ಸೂ ಹಾಗೆ ಮಾಡ್ಯಾರ್ರಿ, ಸಪ್ರೇಟೇ ಮಾಡ್ತಾ ಹೋಗ್ಯಾರ. ಈಗ ಏನು ಮಾಡ್ಯಾರ, ಇದನ್ನು ಬಿಟ್ಬಿಟ್ಟಾರೆ, ಡೈರೆಕ್ಟ್ಲಿ ಇದನ್ನು ಅಪ್ಲೈ ಮಾಡ್ಕೊತ ಹೋಗ್ಯಾರ. ಡೈರೆಕ್ಟ್ಲಿ 56 ತೊಗೊಂಬಿಟ್ಟಾರೆ ನೋಡಿರಿ. 56 lakh ಇಂಟು 4 / 52. 4 divided by y, because 1 month is equal to 4 weeks. 4 divided by 52 weeks. How much you will get for the raw materials? 4,30,769. Next for the labors 32 lakh you will get, that is 80,000 into 40 apply ಮಾಡಿ 32 lakh ಸಿಗ್ತದ, into 4 divided by 52. How much you will get, 2,46,154. Next again overheads you will get same, 48 lakh into 4 divided by 52. ಟೈಮ್ ಪೀರಿಯಡ್ ಎಲ್ಲದಕ್ಕೂ ಸೇಮ್ ಅದ ರೀ. ಎಷ್ಟು ಬಂತು, 3,69,231. ಅವು ಮೂರನ್ನು ಟೋಟಲ್ ಮಾಡಿದ್ರೆ 10,46,154. ದಿಸ್ ಈಸ್ ದ ಆನ್ಸರ್. ಸಿ ಒನ್ ಥಿಂಗ್ ಐ ಆಮ್ ರಿಪೀಟಿಂಗ್ ಒನ್ಸ್ ಅಗೇನ್, ನೀವು ಫಾರ್ ದ ವರ್ಕ್ ಇನ್ ಪ್ರೋಗ್ರೆಸ್, ಫಾರ್ ದ ಫಿನಿಶ್ಡ್ ಗೂಡ್ಸ್, ಫಾರ್ ದ ಡೆಟರ್ಸ್, ಮೂರಕ್ಕೂ ನೀವು ಅಷ್ಟು ಕೂಡಿಸ್ಬಿಟ್ಟು ತೊಗೊಂಡ್ರು ಕರೆಕ್ಟ್ ಬರ್ತದೆ ಆನ್ಸರ್. ಅದು ನಡೀತದೆ, ಆ ಮೆಥಡು ಅಪ್ಲಿಕೇಬಲ್ ಅದ. ಇನ್ಸ್ಟೆಡ್ ಆಫ್ ಟೇಕಿಂಗ್ ಸಪ್ರೇಟ್ಲಿ ಯು ಕ್ಯಾನ್ ಆ್ಯಡ್ ಅಪ್. ಡೈರೆಕ್ಟ್ಲಿ ತೊಗೊಂಡ್ಬಿಡೋದು ಅಮೌಂಟನ್ನೇ, ಡೈರೆಕ್ಟ್ಲಿ ಎಷ್ಟು ಟೋಟಲ್ ಬರ್ತದಲ್ಲ ಅಷ್ಟು ಅಮೌಂಟ್ ಮಾಡಿಬಿಡೋದು. ಟೋಟಲ್ ತೊಗೊಂಡು, ಯಾಕಂದ್ರೆ ಟೈಮ್ ಪೀರಿಯಡ್ ಸೇಮ್ ಇರ್ತದೆ ರೀ ಇಲ್ಲಿ. ಓಕೆ, ಟೈಮ್ ಪೀರಿಯಡ್ ನಮಗೆ ಸೇಮ್ ಇರೋದು ಕಾರಣಕ್ಕೆ ಬೇರೆ ಏನೂ ಪ್ರಾಬ್ಲಮ್ಸ್ ಆಗೋದಿಲ್ಲ. ಸೊ ಟೈಮ್ ಪೀರಿಯಡ್ ಸೇಮ್ ಅದ, ಹಾಗಾಗಿ ಡೈರೆಕ್ಟ್ ಟೋಟಲ್ ಮಾಡಿ ಅಪ್ಲೈ ಮಾಡಿದ್ರು ಕರೆಕ್ಟ್ ಅದ. ಓಕೆ, ನೆಕ್ಸ್ಟ್ ವಿ ಆರ್ ಮೂವಿಂಗ್ ಟು ಡೆಟರ್ಸ್ ಫಾರ್ 8 weeks. ಯಾಕಂದ್ರೆ ಡೆಟರ್ಸ್ ಟೈಮ್ ಪೀರಿಯಡ್ ಎಷ್ಟು ಕೊಟ್ಟಾರಂದರೆ 2 months ಅಂತ ಕೊಟ್ಟಾರ. 2 months is nothing but 8 weeks. ಆ್ಯಂಡ್ ಒನ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್ ಹಿಯರ್,
from the total sales 1/4 is the cash and remaining is what? Credit sales. ಅದಕ್ಕೆ ಇಲ್ಲಿ 3/4 ಅಂತ ತಗೊಂಡಾರ ನೋಡ್ಬೋದು. ಓಕೆ, ಸೊ 3/4 ದಿಸ್ ಈಸ್ ಅಬೌಟ್ ದ ಕ್ರೆಡಿಟ್ ಸೇಲ್ ಅದಕ್ಕೆ ಇಲ್ಲಿ ತೊಗೊಂಡ್ರೆ ಡೆಟರ್ಸಿಗೆ. ಇಲ್ಲಿನೂ ಏನು ಮಾಡ್ಯಾರ ಮತ್ತು ಸಪ್ರೇಟೇ ಮಾಡ್ಯಾರ ನೋಡ್ರಿ. ರಾ ಮೆಟೀರಿಯಲ್ಸ್ 56 lakh, ಯು ಆಲ್ರೆಡಿ ಗಾಟ್ ಟು ನೋ. 56 lakh ಇಂಟು 8 divided by 52, 8 weeks divided by 52 into 3 divided by 4. ದಿಸ್ ಈಸ್ ಫಾರ್ ದ ಕ್ರೆಡಿಟ್ ಸೇಲ್ ಪಾರ್ಟ್. ಯಾಕಂದ್ರೆ ನಾವು ಟೋಟಲ್ ಸೇಲ್ಸ್ ಇದ್ರೆ ಇಷ್ಟು ಏನೂ ಹಚ್ತಾನೆ ಇರಲಿಲ್ಲ ನಾವು. ಎಲ್ಲ ಸೇಲ್ಸ್ ಕ್ರೆಡಿಟ್ ಆಗ್ಯದ ಅಂತ ಹೇಳಿಬಿಟ್ಟಿದ್ರಂದ್ರೆ ಇದನ್ನು ಹಚ್ತಾನೆ ಇರಲಿಲ್ಲ. ಬಟ್ ಅವ್ರು ಏನು ಮಾಡ್ಯಾರ, ಎಕ್ಸ್ಟ್ರಾ ಒಂದು ಪಾಯಿಂಟ್ ಕೊಟ್ಟಾರ್ರಿ. 1/4 ಆಫ್ ದ ಸೇಲ್ಸ್ ಈಸ್ ಕ್ಯಾಶ್ ಸೇಲ್ಸ್ ಅಂತ ಕೊಟ್ಟಾರ, ರಿಮೈನಿಂಗ್ 3/4 ಪಾರ್ಟ್ ಇಸ್ ಕ್ರೆಡಿಟ್ ಸೇಲ್ಸ್ ಅಂತ ಕೊಟ್ಟಾರ. ಇದಕ್ಕೆ ನಾವೇನು ಮಾಡ್ಲಿತ್ತೀವಿ ಇಲ್ಲಿ 3/4 ಹಚ್ಚಲಿಕತ್ತೀವಿ. ಸೊ 3/4 ಹಚ್ಚಿದಾಗ ನಮ್ಗೆ ಎಷ್ಟು ಬರ್ತದೆ? 6,46,154. ನೆಕ್ಸ್ಟ್ ಈಸ್ ಅಬೌಟ್ ಲೇಬರ್ಸ್ 32 lakh into 8 divided by 52 weeks time period into 3 divided by 4. This is the part. So ಎಷ್ಟು ಬಂತು? 3,69,230. Next same for the overheads, 48 lakh into 8 divided by 52 into 3 divided by 4. You will get 5,53,846. So ಮೂರೂ ಟೋಟಲ್ ಮಾಡಿದ್ರೆ 15,69,230. ಸೊ ಇಷ್ಟು ನಾವೇನು ನೋಡಿದ್ವಿ, ಎಷ್ಟೆಲ್ಲ ಕಂಪನಿದು ಅದರ ಮೇಲೆ ಆಗಿದ್ದು ವೆಚ್ಚ. ಓಕೆ, ಸೊ ಅದರದ್ದು ಅಸೆಟ್, ಅದು ಮತ್ತು ಕಂಪನಿಗೆ ಆಬ್ವಿಯಸ್ಲಿ ಮತ್ತು ಅಸೆಟ್ನೇ ಹೌದಿಲ್ರಿ ಅದು. ಅವರು ಕಂಪ್ನಿದವ್ರು ಇನ್ವೆಸ್ಟ್ಮೆಂಟ್ ಮಾಡ್ಯಾರಂದ್ಮೇಲೆ ಅದು ಕಂಪ್ನಿದು ಅಸೆಟೇ ಅದು. ಓಕೆ, ಯಾಕಂದ್ರೆ ಸೇಲ್ ಆ ಥರ ಕಂಪ್ನಿಗೆ ಪ್ರಾಫಿಟ್ ಬರ್ತದೆ. ನೆಕ್ಸ್ಟ್ ಡೆಟರ್ಸ್ ಕಡೆಯಿಂದ ಬರ್ತದಲ್ಲ ಈಗ. ಸೊ ಈ ಥರ ಇರ್ತದೆ ರೀ. ನೆಕ್ಸ್ಟ್ ಈಸ್ ವಾಟ್? ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಬ್ಯಾಲೆನ್ಸ್. ಸೊ ವಿಚ್ ಈಸ್ ಮೆನ್ಷನ್ಡ್ ಇನ್ ದ ಪ್ರಾಬ್ಲಮ್. ಹೌ ಮಚ್? 20,000. ಸೊ ಅಷ್ಟು ಟೋಟಲ್ ಮಾಡಿದ್ರೆ ವಿಲ್ ಗೆಟ್ ದ ಟೋಟಲ್ ಕರೆಂಟ್ ಅಸೆಟ್ಸ್ of this particular period. Total current assets is how much? 35,89,230. So current assets na ಏನೇನು ಕನ್ಸಿಡರ್ ಮಾಡಿದ್ವಿ ಅಂದ್ರೆ ಓಪನಿಂಗ್ ಇನ್ವೆಂಟ್ರಿ, ದಟ್ ಈಸ್ ನಥಿಂಗ್ ಬಟ್ ಪ್ಯೂರ್ಲಿ ರಾ ಮೆಟೀರಿಯಲ್ಸ್. ನೆಕ್ಸ್ಟ್ ಈಸ್ ವರ್ಕ್ ಇನ್ ಪ್ರೋಗ್ರೆಸ್. ನೆಕ್ಸ್ಟ್ ಈಸ್ ಫಿನಿಶ್ಡ್ ಗೂಡ್ಸ್. ನೆಕ್ಸ್ಟ್ ಡೆಟರ್ಸ್. ಅಟ್ ಲಾಸ್ಟ್ ಕ್ಯಾಶ್. 5 items we considered. ಸೊ ಇದು ನಮ್ದು ಅಸೆಟ್ ಬಂತು. ಇದ್ರೊಳಗೆ ನಾವೇನು ಮಾಡಬೇಕು? ನಮ್ಮ ಲ್ಯಾಬಿಲಿಟೀಸನ್ನು ಮೈನಸ್ ಮಾಡಬೇಕು. ಈ ಹಿಂದಿನ ಪ್ರಾಬ್ಲಮ್ನಾಗ ನಮ್ಮ ಲ್ಯಾಬಿಲಿಟಿ ಏನಿತ್ತು? ಒಂದೇ ಇತ್ತು. ಯಾವುದ್ರದ್ದು ಒಂದೇ ಅಂದರೆ ಕ್ರೆಡಿಟರ್ಸ್. ಈ ಪ್ರಾಬ್ಲಮ್ನಾಗ ಇನ್ನೂ ಒಂದೆರಡು ಐಟಮ್ ಎಕ್ಸ್ಟ್ರಾ ಅವ, ಅವು ಯಾವ ನೋಡಿ ಹೇಳೋಣಂತ. ಫಸ್ಟ್ ಕ್ರೆಡಿಟರ್ಸ್ ಇಸ್ ದೇರ್. ಕ್ರೆಡಿಟರ್ಸ್ ಟೈಮ್ ಪೀರಿಯಡ್ ಎಷ್ಟು ಕೊಟ್ಟಾರ ಕಂಪ್ನಿಯವ್ರಿಗೆ ಪೇಮೆಂಟ್ ಮಾಡ್ಲಿಕ್ಕಂದ್ರೆ 4 weeks. ಓಕೆ, 4 weeks ಕಂಪನಿ ಅವ್ರಿಗೆ ಕ್ರೆಡಿಟರ್ಸ್ ಟೈಮ್ ಪೀರಿಯಡ್ ಕೊಟ್ಟಾರಿ. ಅಂದರೆ ಕಂಪನಿ ಪೇ ಮಾಡಬೇಕು 1 month ಒಳಗೆ. 1 month ಅಂತ ಕೊಟ್ಟಾರ. 1 month ಇಸ್ ಈಕ್ವಲ್ ಟು 4 weeks ವಿ ನೋ. ಸೊ ಓನ್ಲಿ ರಾ ಮೆಟೀರಿಯಲ್ಸ್ ಹೌ ಮಚ್? 80,000. ಓಕೆ, ಸೊ ಸಾರಿ, ನಾಟ್ 80,000, 56 lakh. ಸೊ 80,000 ಒಳಗೆ ಏನು ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ಯಾರಲ್ಲ ಅದರೊಳಗೆ ಪರ್ ಯೂನಿಟ್ ಕಾಸ್ಟ್ ಫಾರ್ ದ ರಾ ಮೆಟೀರಿಯಲ್ ಈಸ್ 70. ಸೊ 80,000 ಇಂಟು 70 ಈಸ್ ಈಕ್ವಲ್ ಟು 56 lakh ಇಂಟು 4 divided by 52. ಯಾಕಂದ್ರೆ 1 month ಟೈಮ್ ಪೀರಿಯಡ್ ಕೊಟ್ಟಿದ್ರು. 4 divided by 52 weeks. ಸೊ ಹೌ ಮಚ್ ವಿಲ್ ಗೆಟ್? 4,30,769. ಇಷ್ಟು ನಮ್ಮದು ಕ್ರೆಡಿಟರ್ಸಿಗೆ ಪೇಮೆಂಟ್ ಮಾಡೋದು ಅದ ರೀ. 4,30,769. ನೆಕ್ಸ್ಟ್ ಈಸ್ ವಾಟ್? ವೇಜಸ್ ಔಟ್ಸ್ಟ್ಯಾಂಡಿಂಗ್ ವೇಜಸ್ ಟೈಮ್ ಪೀರಿಯಡ್ ಎಷ್ಟು ಕೊಟ್ಟಾರಂದ್ರೆ 1.5 weeks. ಇದೊಂದೇ ಕೊಟ್ಟಾರ ನೋಡ್ರಿ. ವೀಕ್ಸ್ನ ಡೈರೆಕ್ಟ್ಲಿ ಕೊಟ್ಟಾರ. 1.5 weeks. 1.5 weeks ಅಂದರೆ ಎಷ್ಟು ಅರ್ಥ ರೀ? ಒಂದು ವಾರ ಪೂರ್ತಿ, ಇನ್ನೊಂದು ವಾರೊಳಗೆ ಅರ್ಧ ವಾರ. ಅದಕ್ಕೆ 1.5 ಅಂತ ಹೇಳಿದಾರೆ. ಅದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳೋಣಂತ. ಇದನ್ನು ಸಿಂಪ್ಲಿಫೈ ಹೆಂಗೆ ಮಾಡ್ಕೊಳ್ಳೋದಂದ್ರೆ ಇಲ್ಲಿ ಮಾಡಿದ್ ನೋಡ್ರಿ. ಸಿ, ಯು ಆಲ್ರೆಡಿ ನೋ ದಿಸ್. ಎಸ್, ಯು ಆಲ್ರೆಡಿ ನೋ ದಿಸ್ ಕ್ಯಾಲ್ಕುಲೇಷನ್. ಸೊ 1.5 ಅಂದಾಗ ನೀವು ಹೆಂಗೆ ತಗೋತೀರಿ? ಯೂಶ್ವಲಿ ಇದು ಫ್ರ್ಯಾಕ್ಷನ್ ಇರ್ತದೆ. ಸಿ, ಹೆಂಗೆ ತಗೊಳ್ಳೋದು? 1 2s are 2. ಇದನ್ನು ಮಲ್ಟಿಪ್ಲೈ ಮಾಡ್ತೀವಿ. 1 2s are 2 ಪ್ಲಸ್ 1, ದಟ್ ಈಸ್ 3 ಆ್ಯಂಡ್ 2 ರಿಮೇನ್ ಸೇಮ್. 3/2 ನಿಮ್ಗೆ ಗೊತ್ತೇ ಅದಲ್ರಿ. ಸೊ 3/2 ಮಾಡ್ಕೊಂಡಿವಿ, ಇಲ್ಲಿ ಬಂತು. ಸೊ 1.5 weeks ಹೆಂಗೆ ತಗೊಳ್ಳೋದು? 30. ಓಕೆ, ಲೇಬರ್ಸ್ ಪೇಮೆಂಟ್ ಮಾಡೋದು 32 lakh ಇಂಟು 3 divided by 2. 3 divided by 2 ಇದು ನಮ್ಮದು ಟೈಮ್ ಪೀರಿಯಡ್ ತೊಗೋಬೇಕು. ಇದ್ರ ತೆಳಗೆ ಡಿವೈಡೆಡ್ ಬೈ 52 ನಾವು ತೊಗೋಬೇಕಾಗಿತ್ತು ಆ್ಯಕ್ಚುಲಿ.
ಬಟ್ ಇದು ನಿಮ್ಗೆ ಭಾಳ ಡಿವೈಡೆಡ್ ಬಂದರೆ ಕನ್ಫ್ಯೂಸ್ ಆಗ್ತದೆ ಅಂಥೇಳಿ ಇಲ್ಲಿ ಪ್ರಾಬ್ಲಮ್ನ ಹೆಂಗೆ ಮಾಡಂದ್ರೆ ಇಲ್ಲಿ ತೊಗೊಂಡಿದ್ರಿ. ನೀವು ಇಲ್ಲಿ ನೋಡ್ಬೋದು 32 lakh ಡಿವೈಡೆಡ್ ಬೈ 52 ಇಂಟು 3 ಡಿವೈಡ್ ಬೈ 2. ಓಕೆ, ಹಿಂದಿನ ಪ್ರಾಬ್ಲಮ್ನಾಗ ನೋಡಿದ್ವಲ್ಲ ಆ ಥರನೇ ಇದನ್ನು. ಸೊ ಇಲ್ಲಿ ನೀವು 3 ಡಿವೈಡೆಡ್ ಬೈ 2 ತೊಗೊಂಡ್ಬಿಟ್ರೆ ಮುಗಿದು ಹೋಗ್ಬಿಡ್ತದೆ, ಯಾಕಂದರೆ 52 ಇಲ್ಲಿ ಹೋಗ್ತದೆ. ಗೆಟ್ಟಿಂಗ್ ಆರ್ ನಾಟ್, ಒನ್ಸ್ ಅಗೇನ್ ಐ ಆಮ್ ಟೆಲ್ಲಿಂಗ್ ಯು. ಇಲ್ಲಾಂದ್ರೆ ಇನ್ನೂ ಸಿಂಪಲ್ ಮಾಡ್ಕೊಳ್ಳಿಕ್ಕೆ ಹೇಳ್ತೀನಿ ನೋಡಿರಿ. ಏನು ಮಾಡಿರಿ, 32 lakh ತೊಗೋರಿ ಇಂಟು 1.5 ಅಂತ ಮಾಡಿ ಡಿವೈಡೆಡ್ ಬೈ 52 ಅಂತ ಮಾಡಿಬಿಡ್ರಿ. ಸೊ 32 lakh ಇಂಟು 1.5 divided by 52. Then it will be considered as a 1.5, that is 1.5 weeks. 1.5 is nothing but 1.5 weeks. 3 divided by 2 divided by 52 ಮಾಡೋದು ನಿಮಗೆ ಕನ್ಫ್ಯೂಸ್ ಆಗ್ತಿದ್ರೆ ಈ ಥರನೂ ಮಾಡಬಹುದು. 1.5 ಅಂದ್ರೆ ಏನು, 1.5 ಅಂತ ಅರ್ಥ ಹೌದಿಲ್ರಿ, 1.5 ವಾರ ಅಂತ ಹೇಳ್ಯಾರ. 1.5 divided by 52. ಓಕೆ, ದಿಸ್ ಈಸ್ ಅಪ್ಲಿಕೇಬಲ್. ಒನ್ ಮೋರ್ ಏನೋ ಸಿಂಪಲ್ ಅಂದರೆ ಇಲ್ಲಿ ಮಾಡಿಬಿಟ್ಟಾರ ಅವರು 32 lakh ಡಿವೈಡೆಡ್ ಬೈ 52 ಅಂದ್ರೆ ಇಲ್ಲಿ 50 ಬದಲಿನೇ ಅವರು ಇಲ್ಲಿ ತೊಗೊಂಡ್ಬಿಟ್ಟಾರ ಅಷ್ಟೇ. 52 ಇಂಟು 3 divided by 2. ಓಕೆ, ಮಂತ್ ಔಟ್ಸ್ಟ್ಯಾಂಡಿಂಗ್ ವೇಜ್ 92,308. ಓಕೆ, ನೆಕ್ಸ್ಟ್ ಲ್ಯಾಗ್ ಇನ್ ಪೇಮೆಂಟ್ ಆಫ್ ಓವರ್ ಹೆಡ್ಸ್ ಫಾರ್ 4 weeks. ಸೊ 4 weeks ತನಕ ವೇಜಸ್ ಪೇಮೆಂಟ್ ಲೇಟ್ ಆಗ್ಯದ, ಸಾರಿ ಓವರ್ ಹೆಡ್ಸ್. ಹೌ ಮಚ್ ಈಸ್ ದ್ಯಾಟ್ ಅಮೌಂಟ್, 48 lakh. ಸೊ 4 week ಅಂದ್ರೆ 1 month ಅಂತಲೇ ಅರ್ಥ, ಅಂದ್ರೆ 1 month ಪ್ರಾಬ್ಲಮ್ನ ಕೊಟ್ಟಾರ. 4 weeks ಅಂತ ನಾವು ತೊಗೊಂಡೆವು. 48 lakh ಇಂಟು 4 divided by 2, ಹೌ ಮಚ್ ಯು ವಿಲ್ ಗೆಟ್, 3,69,231. ಸೊ ನಾವು ಮೇಕ್ ದ ಟೋಟಲ್ ಆಫ್ ಆಲ್ ಅವರ್ ಲಯಬಿಲಿಟೀಸ್, ದಟ್ ಈಸ್ 9,92,308. ಓಕೆ, ಸೊ ಈಗೇನು ಮಾಡೋದು, ಅಸೆಟ್ಸ್ನಾಗ ಲಯಬಿಲಿಟೀಸ್ ಮೈನಸ್ ಮಾಡಿದ್ರೆ ನಮ್ಗೆ ರಿಕ್ವೈರ್ಡ್ ವರ್ಕಿಂಗ್ ಕ್ಯಾಪಿಟಲ್ ಗೊತ್ತಾಗ್ತದೆ. ಸೊ 35,89,230, ದಿಸ್ ಇಸ್ ಅವರ್ ಕರೆಂಟ್ ಅಸೆಟ್ಸ್. ಲಯಬಿಲಿಟಿ 9,92,308 ಮೈನಸ್ ಮಾಡಿದ್ರೆ ವರ್ಕಿಂಗ್ ಕ್ಯಾಪಿಟಲ್ ಎಷ್ಟು ಬರ್ತದೆ ನೋಡಿರಿ, 25,96,922. ಓಕೆ, 25,96,922. ಸಿ ಒನ್ಸ್ ಅಗೇನ್ ನೀವು ಒಮ್ಮೆ ಇದನ್ನು ಸೊಲ್ಯೂಷನ್ ಮಾಡಿರಿ, ಇದನ್ನು ನೋಡ್ಕೋತಾನೆ ನೀವು ಸೊಲ್ಯೂಷನ್ನು ಮಾಡ್ಬೋದು. ಆಮೇಲೆ ಕ್ಯಾಲ್ಕುಲೇಟ್ರ್ ಇಟ್ಟು ನೀವೇ ಸ್ವತಃ ಕ್ಯಾಲ್ಕುಲೇಟ್ ಮಾಡಿರಿ ವ್ಯಾಲ್ಯೂಸ್. ಒಮ್ಮೆ ಮಿಸ್ಟೇಕು ಆಗಿರ್ತಾವೆ ಇದ್ರ. ಓಕೆ, ಮಿಸ್ಟೇಕು ಆಗಿರ್ತಾವೆ, ಒಂದು ಸತಿ ನೀವು ಇನ್ನೊಮ್ಮೆ ಚೆಂದಾಗಿ ಲಕ್ಷ ಕೊಟ್ಟು ನೋಡಿರಿ. ದಿಸ್ ಈಸ್ ದ ಮೆಥಡ್. ಆ್ಯಂಡ್ ಇನ್ನೂ ಒಂದು ಪ್ರಾಬ್ಲಮ್ ಹೇಳಿ ಮುಗಿಸ್ಬೇಕಂತ ಮಾಡಿ, ನೀವು ಯೂನಿಟ್ ಮುಗಿದ್ರೆ ನಿಮ್ಮ ಸಿಲೆಬಸ್ ಮುಗೀತು. ಇಫ್ ಯು ವಾಂಟ್ ಮೀ ಟು ಎಕ್ಸ್ಪ್ಲೇನ್ ಸಮ್ ಮೋರ್ ಪ್ರಾಬ್ಲಮ್, ಸೊ ಪ್ಲೀಸ್ ಲೆಟ್ ಮೀ ನೋ. ಯಾಕಂದ್ರೆ ಹಿಂದಿನ ವೀಡಿಯೋ ನೀವು ಯಾರೂ ಇವತ್ತು ನೋಡೇ ಇಲ್ಲ, ನನಗೆ ಗೊತ್ತದ. ವೀಡಿಯೋ ಸುಮ್ಮನೆ ಕಳ್ಸ್ಕೊತ ಹೋಗೋದು ಅಷ್ಟು ನಾವು ಹೆರಾಣಾಗೆಲ್ಲ ಮಾಡಿ ನೀವೇನು ನೋಡೋಂಗಿಲ್ಲ ಮಾಡೋಂಗಿಲ್ಲ. ಹಾಗಾಗಿ ಇನ್ನೂ ಒಂದು ಪ್ರಾಬ್ಲಮ್ ಎಕ್ಸ್ಪ್ಲೇನ್ ಮಾಡಿ ಯೂನಿಟ್ ಮುಗಿಸ್ತೇನೆ. ನಿಮ್ಗೆ ಡೌಟ್ಸ್ ಇದ್ದರೆ ನಂಗೆ ನೀವು ಮೆಸೇಜ್ ಮಾಡಿರಿ.